ಬಿಜೆಪಿಯಿಂದ ಉಚ್ಚಾಟನೆಯಾದರೂ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಬಿಜೆಪಿಗೆ ಮಗ್ಗಲು ಮುಳ್ಳಾಗಿ ಕಾಡ್ತಿದ್ದಾರೆ. ರೆಬೆಲ್ ಟೀಮ್ ಕಟ್ಟುವುದಕ್ಕೆ ಸಿದ್ಧರಾದಂಥ ಈಶ್ವರಪ್ಪ ಅದಕ್ಕೆ ಆರ್ಸಿಬಿ ಅಂತ ಹೆಸರಿಡುವುದಕ್ಕೆ ಮುಂದಾಗಿದ್ದಾರೆ. ಹಾಗಿದ್ರೆ ಏನಿದು ಆರ್ಸಿಬಿ? ಈ ಸ್ಟೋರಿ ನೋಡಿ. ಕೆಎಸ್ ಈಶ್ವರಪ್ಪ ಬಿಜೆಪಿಯ ಹಿರಿಯ ನಾಯಕ, ಶಿವಮೊಗ್ಗ ಜಿಲ್ಲೆಯ ಪ್ರಭಾವಿ ರಾಜಕಾರಣಿ. ಬಿಜೆಪಿಯ ಟಗರು ಎಂದೇ ಕರೆಸಿಕೊಳ್ಳೋ ಈಶ್ವರಪ್ಪ ವಿಜಯೇಂದ್ರ ನಾಯಕತ್ವದ ವಿರುದ್ಧ ಬಂಡೆದ್ದ ಕಾರಣ 6 ವರ್ಷ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ. ಆದರೂ ಸಿಡಿದೆದ್ದು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ರು. ಇಷ್ಟೆಲ್ಲ ಆದರೂ ಈಶ್ವರಪ್ಪ ಕಿಚ್ಚು ಮಾತ್ರ ಇನ್ನೂ ತಣ್ಣಗಾಗಿಲ್ಲ. ಈಗಾಗಲೇ ಯತ್ನಾಳ್ ಟೀಮ್ ಬಂಡಾಯ ಸಾರಿದ ಹೊತ್ತಲ್ಲೇ ಮತ್ತೆ ಸಿಡಿದೇಳಲು ಈಶ್ವರಪ್ಪ ರೆಡಿಯಾಗಿದ್ದಾರೆ. ಉಚ್ಚಾಟನೆಯಾದರೂ ಬಿಜೆಪಿಗೆ ಮಗ್ಗುಲ ಮುಳ್ಳಾದ ಕೆಎಸ್ ಈಶ್ವರಪ್ಪ. ಆರ್ಸಿಬಿ ರೆಬೆಲ್ ಟೀಮ್ ಕಟ್ಟೋದಕ್ಕೆ ಸಿದ್ಧರಾದ ಮಾಜಿ ಡಿಸಿಎಂ. ಎಸ್, ಈ ಹಿಂದೆ ಯಡಿಯೂರಪ್ಪ ವಿರುದ್ಧ ಸಿಡಿದು ರಾಯಣ್ಣ ಬ್ರಿಗೇಡ್ ಸ್ಥಾಪಿಸಿದ್ದ ಈಶ್ವರಪ್ಪ ಕುರುಬ ಸಮುದಾಯದ ಸಂಘಟನೆಗೆ ಕೈ ಹಾಕಿದ್ರು. ಈಗ ಅದೇ ರೀತಿ ಬಿಎಸ್ವೈ ಪುತ್ರ ವಿಜಯೇಂದ್ರ ನಾಯಕತ್ವದ ವಿರುದ್ಧ ಸಿಡಿದಿರುವ ಈಶ್ವರಪ್ಪ ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ ಅಥವಾ ರಾಣಿ ಚೆನ್ನಮ್ಮ ಬ್ರಿಗೇಡ್ ಕಟ್ಟೋಕೆ ಸಜ್ಜಾಗಿದ್ದಾರೆ. ಇದೇ ಕಾರಣಕ್ಕೆ ಹುಬ್ಬಳ್ಳಿಯ ಖಾಸಗಿ ಹೋಟೆಲ್ನಲ್ಲಿ ಪೂರ್ವಭಾವಿ ಸಭೆ ನಡೆಸಿದ್ದಾರೆ. ಅಕ್ಟೋಬರ್ 20ರಂದು ಬಾಗಲಕೋಟೆಯಲ್ಲಿ ಸಮಾವೇಶ ನಡೆಸಿ ಸಾಧು ಸಂತರ ಮಾರ್ಗದರ್ಶನದಲ್ಲಿ ಹೆಸರು ಫೈನಲ್ ಮಾಡ್ತೀವಿ ಎಂದಿದ್ದಾರೆ. ಅಕ್ಟೋಬರ್ 20ನೇ ತಾರೀಕು ಬೆಳಿಗ್ಗೆ 11 ಗಂಟೆಗೆ ಚರಂತಿಮಠ್ ಸಮುದಾಯ ಭವನ ಬಾಗಲಕೋಟೆನಲ್ಲೂ ಸೇರ್ತಾ ಇದ್ದೇವೆ. ಮತ್ತು ಸಂಘಟನೆ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಅವತ್ತು ಪೂಜಾ ಎಲ್ಲ ಸಾಧು ಸಂತರ ಮಾರ್ಗದರ್ಶನವನ್ನು ಪಡೆದು ನಾವು ಮುಂದಿನ ತೀರ್ಮಾನಗಳನ್ನು ಅಲ್ಲಿ ನಾವು ತಗೊಂಡಿದ್ದೇವೆ. ಇದ್ದಾರೆ. ಅಕ್ಟೋಬರ್ 20ಕ್ಕೆ ಮುಹೂರ್ತ ಇಟ್ಟಿರುವ ಈಶ್ವರಪ್ಪ ವಿಜಯೇಂದ್ರ ವಿರುದ್ಧ ಹರಿಹಾಯ್ದಿದ್ದಾರೆ. ವಿಜಯೇಂದ್ರ ಎಳಸು, ನಾವೆಲ್ಲ ಪಕ್ಷ ಕಟ್ಟಿದ ಮೇಲೆ ಬಿಜೆಪಿಯನ್ನ ಕಂಡಿದ್ದು ಅಂತ ತಿವಿದಿದ್ದಾರೆ. ವಿಜಯೇಂದ್ರ ಕಂಡುಬಿಟ್ಟಿರಲಿಲ್ಲ. ಯಡಿಯೂರಪ್ಪನ ಸ್ಕೂಟರ್ ಬಡ್ತಿದ್ರು ಶಿವಮೊಗ್ಗದೆಲ್ಲ ಸುತ್ತೋದಕ್ಕೆ. ಪಕ್ಷ ಕಟ್ಕೊಂಡು ಬಂದಿವಿ. ಆ ಪಕ್ಷ ಕಟ್ಕೊಂಡು ಅಂದ ನಂತರ ನಾನು ಅವಾಗಲೇ ಎಕ್ಸ್ಪ್ಲೇನ್ ಮಾಡಿದೆ ಯಾಕೆ ಚುನಾವಣೆ ನಿಂತಿದ್ದೀನಿ ನಾನು ಅಂತ. ದೆಹಲಿಯಿಂದ ಹರೀಶ್ ಜೊತೆ ಶಿವಕುಮಾರ್, ಟಿವಿ9 ಹುಬ್ಬಳ್ಳಿ.